ರಾಷ್ಟ್ರ ಮಟ್ಟದಲ್ಲೇ ರಾಜ್ಯ ಮಟ್ಟದಲ್ಲೇ ಅನೇಕ ರೈತ ಸಂಘ ಅಥವಾ ರೈತ ಸಂಘದ ರೈತ ನಾಯಕರು ಬಂದು ಇವತ್ತು ರೈತರಿಗಾಗುವ ಅನ್ಯಾಯ ಅವು ಬಗ್ಗೆ ಚರ್ಚೆ ವಿಮರ್ಶೆ ಈಗ ಮಾಡ್ತಾ ಇರೋದು ಭಾಳಷ್ಟು ಸಕಾಲಿಕ. ಯಾಕಂದ್ರೆ ನಿಜವಾಗಿಯೂ ಈ ದೇಶದ ಚುಕ್ಕಾಣಿಯನ್ನು ಈ ರೈತರು ಹಿಡಿಬೇಕಾಗಿದೆ. ಎಂದ ಮಾತ್ರ ಇವೆಲ್ಲ ರೂಲ್ಸ್ ಬದಲಾಗಲಿಕ್ಕೆ ಸಾಧ್ಯದ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಅಧಿಕಾರ ಬರೋದಿಲ್ಲವೋ ಅಲ್ಲಿವರೆಗೆ ನೋಡಿರಿ, ಮಾಯಾವತಿ ಅವರು ಹೇಳ್ತಿದ್ರು ಏನಪ್ಪ ಅಂದ್ರೆ ಅಧಿಕಾರಕ್ಕೆ ಯಾಕೆ ಬರಬೇಕು, ತೊಗೊಂಡು ನಾವು ಬದಲು ಮಾಡಬೇಕು ಅಂತೇಳಿ. ಅವ್ರಿಗೆ ಅಧಿಕಾರ ಬಂತು, ಮಾಯಾವತಿ ಅವರಿಗೆ, ದಲಿತರದ್ದು ಹಿಂದುಳಿದವ್ರದ್ದು ಎಲ್ಲರದ್ದು. ಅದರ ದುರ್ದೈವ ಏನಪ್ಪ ಅಂದ್ರೆ ಅವರು ಆ ಸಂದರ್ಭದಲ್ಲೇ ಅಂಬೇಡ್ಕರ್ ಅವರ ಮೂರ್ತಿಯನ್ನು, ಆನೆಗಳ ಮೂರ್ತಿಯನ್ನು, ತಮ್ಮ ಮೂರ್ತಿಯನ್ನು, ಕಾಂಶರಾಮರ ಮೂರ್ತಿಗಳನ್ನು ಮಾತ್ರ ಹೇಳ್ತಾ ಹೋದರು. ಜನರಿಗೆ ಫ್ರೀ ಎಜುಕೇಷನ್ ಕೊಡಬೇಕಪ್ಪ, ಎಲ್ಲರೂ ತಿಳಿಕೊಡ್ಬೇಕು, ಹೈಯರ್ ಎಜುಕೇಷನ್ ತನಕ ಅನ್ನುವಂಥ ಕೆಲಸ ಮಾಡಲಿಲ್ಲ. ಮತ್ತೀಗ ಇತಿಹಾಸದ ಬುಟ್ಟಿ ಹೋಗಿಬಿಟ್ಟಿದ್ದಾರೆ ಅವರು. ಅದೇ ರೀತಿಯಾಗಿ ಇವತ್ತು ರೈತರು ಅವ್ರ ಶಿಕ್ಷಣ ಭಾಳ ಮಹತ್ವದ ಇವತ್ತು. ಯಾಕಂದ್ರೆ ತಮಗೆ ಯಾವುದು ಅನ್ಯಾಯ ಆಗೈತಿ ಅನ್ನೋದು ಗೊತ್ತಾಗೋದೇ ಶಿಕ್ಷಣದಿಂದ. ಅಂಬೇಡ್ಕರ್ ಅವ್ರಿಗೆ ಆಯಿತು, ಇನ್ನುಳಿದ ಮಹಾನ್ ನಾಯಕರಿಗೆ ಆಯಿತು, ಗೊತ್ತಾಗಿದ್ದು ಹೆಂಗೆ ಬಂದರು ಶಿಕ್ಷಣದಿಂದ. ಶಿಕ್ಷಣ ಇಲ್ಲದೆ ಹೋಗಿದ್ರೆ ಅವ್ರಿಗೆ ತಿಳುವಳಿಕೆ ಬರ್ತಾನೆ ಇರಲ್ಲ. ಇವತ್ತು ರೈತರಿಗೆ ಬೇಕಾಗಿತ್ತು ಶಿಕ್ಷಣ. ಅದರ ಜೊತೆಗೆ ಇವತ್ತು ಜಾಗೃತಿ ಮಾಡ್ತಾರೆ, ಸ್ವಲ್ಪ ಜನ ಕಲ್ತಿದ್ದಾರೆ, ಇಲ್ಲ ಅಂತಲ್ಲ, ಅದರಲ್ಲೂ ತಿಳುವಳಿಕೆ ಬರ್ತಾಯಿದೆ. ಇವತ್ತು ಹಿಂದೆ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳಿದ್ದರು, ಅವ್ರ ಹಿಂದೆ ಮತ್ತು ರುದ್ರಪ್ಪ ಅವ್ರ ಹಿಂದೆ ಮೂಮೆಂಟ್ ಮಾಡಿದವರು, ನವಲಗುಂದ ನರಗುಂದ ಬಂಡಾಯದಲ್ಲಿ ಇದ್ದಂಥವರು. ಒಂದೇ ದಿನದಲ್ಲಿ ಯಾವುದೂ ಪ್ರಗತಿ ಆಗೋದಿಲ್ಲ. ಎವಲ್ಯೂಷನ್ ಮುಖ್ಯ ಇರ್ತದೆ. ರೆವಲ್ಯೂಷನ್ನ ರಕ್ತವನ್ನು ಹರಿಸ್ತದೆ. ಎವಲ್ಯೂಷನ್ನ ತನ್ನೊಂದಿಗೆ ಇಡೀ ವ್ಯವಸ್ಥೆಯನ್ನು ಬದಲು ಮಾಡ್ತಾ ಹೋಗ್ತಾ ಇರ್ತದೆ. ಸಡನ್ನಾಗಿ ಬದಲಾದಂಥದ್ದು ಸಡನ್ನಾಗಿ ಎಂಡಾಗಿ ಹೋಗ್ತಾ ಇರ್ತದೆ. ಆ ಎಲ್ಲ ನೆಲೆಯಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳ ಹೋರಾಟದಿಂದಾಗಿ ಇವತ್ತು ರೈತ ಸಂಘದಲ್ಲಿ ಇವತ್ತು ಈ ನಮ್ಮ ಹೊಸ ಯುವಕರು ಬರ್ತಾಯಿದ್ದಾರೆ, ಬಂದಿದ್ದಾರೆ, ಇನ್ನೂ ಬರ್ತಾಯಿದ್ದಾರೆ. ಅವ್ರಿಗೆ ಈ ದಿಶೆಯಲ್ಲಿ ಒಂದಿಷ್ಟು ಹೆಜ್ಜೆ ಇಡಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಈಗ ನಾವು ಇಲ್ಲಿವರೆಗೆ ಬಾಬಾಗೌಡ ಪಾಟೀಲರಾಗಿರ್ಬೋದು, ನಂಜುಂಡ ಸ್ವಾಮಿಗಳಾಗಿರ್ಬೋದು, ಅದೇ ಕಾಲಕ್ಕೆ ಶಾಂತವೀರಿ ಗೋಪಾಲ್ ಗೌಡರಾಗಿರ್ಬೋದು, ಇಂಥ ಅನೇಕ ಹೋರಾಟಗಾರರ ಹೆಗಲನ್ನು ನಾವಿದ್ದೀವಿ. ಇವತ್ತು ನಾವು ಇಡೀ ರಾಜ್ಯ ತುಂಬ ಈಗಾಗಲೇ ಹಲವು ಸಲ ನಾವು ಚರ್ಚೆನೂ ಮಾಡಿದ್ವಿ. ಪಾದಯಾತ್ರೆ ಮಾಡಬೇಕು, ಜನರಿಗೆ ಭೇಟಿ ಆಗಬೇಕು, ರೈತರಿಗೆ ಭೇಟಿ ಆಗಬೇಕು ಅಂತೇಳಿ ಆ ಕೆಲಸವನ್ನು ಆರಂಭ ಮಾಡಿದರೆ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಭಾಳ ಖುಷಿ ಪಡುವ ವಿಷಯ. ಜೊತೆಗೆ ಈಗ ಅವರು ಮೊದಲನೇ